ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ರಾಮಕೃಷ್ಣ ಹೆಗಡೆ ಅವರ ನಂತರ ಎರಡನೇ ಸಲ ಯಾವ ಪಕ್ಷನೂ ಆಯ್ಕೆ ಆಗಿಲ್ಲ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಮಾತಾಡಿದ್ದಾರೆ. ಇವತ್ತು ದೊಡ್ಡ ಚರ್ಚೆ ಶುರುವಾಗಿಬಿಟ್ಟದು. ಅಂದರೆ ಮುಂಬರುವ ಎಲೆಕ್ಷನ್ದಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸೂಚನೆ ಕೊಟ್ಟರ ನಮ್ಮ ಲೋಕೋಪಯೋಗಿ ಸಚಿವರು. ಅದು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥ ಒಬ್ಬ ಪ್ರಬಲ ವ್ಯಕ್ತಿ. ಈ ರೀತಿ ಹೇಳಿಕೆ ಯಾಕೆ ಕೊಟ್ಟರು, ಏನದು ಅನ್ನೋದು ಇವತ್ತು ಪ್ರತಿಯೊಂದು ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅಂತ. ಯಾಕಂದರೆ 2028ಕ್ಕೆ ನಾನು ಒಬ್ಬ ಕಾಂಪಿಟೇಟರ್, ನಿಶ್ಚಿತವಾಗಿಯೂ ನಾನು ಮುಖ್ಯಮಂತ್ರಿ ಫೈಟ್ ಮಾಡ್ತೀನಿ ಅಂತ ಹೇಳಿದಂಥವ್ರು, ನಂದು ಟ್ರಾವೆಲ್ ಹಾಕಿದ್ದೀನಿ ಅನ್ನುವಂಥ ಜೋಕ್ ಮಾಡ್ತಾ ಹೇಳುವಂಥ ನಮ್ಮ ಸತೀಶ್ ಅವರು ಹೀಗಾಗಿ ಈ ಮಾತನ್ನು ಯಾಕೆ ಆಡಿದರು ಅಂದರೆ ಇದಕ್ಕೆ ಏನು ಕಾರಣ ಅನ್ನೋದು ಚರ್ಚೆ ನಡೀತಾ ಇದೆ. ಅಂದರೆ ಬರಲಿಕ್ಕಿಲ್ವಾ, ಗ್ಯಾರಂಟಿ ಕೊಟ್ಟರು ಆಯಿತು, ಮತ್ತೇನು ಘೋಷಣೆ ಮಾಡಿದರೆ ಆಯಿತು, ಏನು ಮಾಡಿದ್ರು ಬರಲಿಕ್ಕಿಲ್ವಾ ಅನ್ನುವಂಥದ್ದು ಅವರು ಹೇಳೋದು ನೋಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಬರಲಿಕ್ಕಿಲ್ಲೇನೋ. ಯಾಕಂದ್ರೆ ಇತ್ತೀಚಿನ ಒಂದು ಈ ವಾರದಲ್ಲಿ ನಿಲ್ಲಂಥ ಘಟನೆಗಳು ಭಾಳಷ್ಟು ಒಂದಿಷ್ಟು ಚರ್ಚೆಗೆ ಈಡು ಮಾಡುವಂಥ, ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯರ ಬೆಂಬಲಿಗರನ್ನು ಡಿ ಕೆ ಶಿವಕುಮಾರ್ ಅವರು ಬದಿಗೆ ಸರಿಸ್ತಾ ಇದ್ದಾರೆ. ಎಚ್ ಸಿ ಮಹದೇವಪ್ಪನವರಾಗಿರ್ಬೋದು, ರಾಜಣ್ಣವರಾಗಿರ್ಬೋದು, ಸ್ವತಃ ಇವತ್ತೇನೋ ಭಾಳ ಪ್ರಬಲರಾದಂತೆ ಸತೀಶ್ ಅವ್ರಿಗೊಂದು ಏನೋ ಖಾತೆ ಕೊಟ್ಟಿದ್ದಾರೆ ಅವರಾಗಿರ್ಬೋದು. ಅವ್ರನ್ನೆಲ್ಲರೂ ಆದಷ್ಟು ಬದಿಗೆ ಸರಿಸುವಂಥ ಅಥವಾ ನುಗ್ಗುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಜೊತೆಗೆ 2028ರಲ್ಲೇ ನಾನೇ CM ಅಂತ ಹೇಳ್ಕೊಳ್ತಾ ಹೋಗುವಂಥ ಈ ಪ್ರಸಂಗದಿಂದ ಸಹಜವಾಗಿ ಈ ಮಾತನ್ನು ಮಾತಾಡಿದ್ರ ಅಂತೇಳಿ. ಯಾಕಂದ್ರೆ ಯಾರಿಗಾದ್ರೂ ಇದ್ದೇ ಇರ್ತದೆ ಕಾಂಪಿಟೇಟರ್ ಅಂದ ತಕ್ಷಣ ಇಲ್ಲಿ ಏನೋ ಒಂದಿಷ್ಟು ಮನಸ್ಸಿಗೆ ಎಲ್ಲೋ ಒಂದಿಷ್ಟು ನೋವಾದಾಗ ಈ ರೀತಿ ಮಾತಾಡುವಂಥದ್ದು ಅಂತೇಳಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೊರಟಂಥ ರೀತಿ ಸರಿಯಿಲ್ಲ. ಸಿದ್ದರಾಮಯ್ಯರ ಆದಿಯಾಗಿ ಅವ್ರ ಬೆಂಬಲಿಗರನ್ನು ತೆಗೆದುಕೊಂಡು ಮುಂದೋಗ್ಬೇಕಾಗಿತ್ತು. ಮತ್ತು ಈಗ ನಿಮ್ಗೆ ಗೊತ್ತದ, ಹಲವು ಸಲ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋಸ್ಕರ ಪ್ರಯತ್ನ ಮಾಡಿದಾಗ ಅವ್ರ ವಿರುದ್ಧವಾಗಿ ನಿಂತವ್ರು ಯಾರಪ್ಪ ಅಂದ್ರೆ ಮುಂಚೂಣಿಯಲ್ಲಿ ಇದು ಸತೀಶ್ ಜಾರಕಿಹೊಳಿ, ಅವ್ರ ಜೊತೆಗೆ ಶ್ರೀ ಮಹದೇವಪ್ಪನವರು, ಜೊತೆಗೆ ನಮ್ಮ ರಾಯರೆಡ್ಡಿ ಅವರಾಗಿರ್ಬೋದು ಅಥವಾ ಬಿ ಆರ್ ಪಾಟೀಲರಾಗಿರ್ಬೋದು, ಜೊತೆಗೆ ಇಲ್ಲೇ ನಮ್ಮ ಪರಮೇಶ್ವರ್ ಅವರಾಗಿರ್ಬೋದು, ಇವರೆಲ್ಲರೂ ಬಂದು ನಿಲ್ತಾ ಇದ್ರು ಅನ್ನೋದು ನಾವು ಗಮನಿಸಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಈಗ ಅತ್ಯಂತ ಅವರ ಒಡೆದಾಳೋ ನೀತಿ ನಮಗೆ ಗೊತ್ತದ. ಒಂದು ಕಡೆ ಸತೀಶ್ ಅವ್ರನ್ನ, ಇನ್ನೊಂದು ಕಡೆ ಪರಮೇಶ್ವರ್. ಅದು ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯರ ಒತ್ತಡ ಕಾರಣ ಅನ್ನೋದಷ್ಟು ಸ್ಪಷ್ಟ ಅದ. ಅದೇ ಕಾಲಕ್ಕೆ ಎಚ್ ಸಿ ಮಹದೇವಪ್ಪರಿಗೆ ಅವರ ವಿಶೇಷವಾಗಿ ಭ್ರಷ್ಟರು, ಅವರ ಮನೆಯಲ್ಲಿ ಅವರ ಅಳಿಯನೋ ಮತ್ತಾರು ಭ್ರಷ್ಟ ವ್ಯವಹಾರ ಮಾಡಿದ್ದಕ್ಕಾಗಿ ಆದರೂ ಪಕ್ಷಕ್ಕೂ ಸಹಿತ ಉಪಯೋಗ ಮಾಡಲಾರ್ದ ಉಳಿದಕ್ಕಾಗಿ ಅವ್ರ ಟಿಕೆಟ್ ಅಂದರೆ ಸಚಿವಗಿರಿ ಸ್ಥಾನವನ್ನು ಕೊಡುವ ಮಟ್ಟದಲ್ಲಿ ಹೈಕಮಾಂಡ್ ಇಲ್ಲ ಅನ್ನುವಂಥ ಮಾತು ಕೇಳಿದಾಗ ಸಹಜವಾಗಿ ಇದರಿಂದೆಲ್ಲ ಡಿ ಕೆ ಶಿ ಇದ್ದಾರೆ, ತಮ್ಮ ಎದುರಾಳಿಗಳನ್ನು ಪಕ್ಷದಲ್ಲೇ ಬದಿಗೆ ಸರಿಸೋದು ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅತ್ಯಂತ ಪ್ರೀತಿ ವಿಶ್ವಾಸದಿಂದ 2028ರಲ್ಲೇ ಹೋರಾಟ ಮಾಡಲಿಕ್ಕಿಲ್ಲ ಅನ್ನೋದು ಸಂದೇಶ ಕೊಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅಂತ. ಯಾಕಂದ್ರೆ ಅವ್ರ ಮಾತಿನ ಅರ್ಥ ಸ್ವಲ್ಪ ಮಾತಾಡಿದರು, ಒಂದೇನೋ ಗುರಿ ಇಟ್ಕೊಂಡು ಮಾತಾಡಿರ್ತಾರೆ. ಅದು ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು. ಈ ದಿಶೆಯಲ್ಲೇ ಸಹಜವಾಗಿ ಚರ್ಚೆ ಆಗೋ ಜೊತೆಗೆ ಈ ಮಾತು ಹೌದಪ್ಪ ಇದು ಸತ್ಯದಲ್ಲ. ಇತ್ತೀಚೆಗೆ ಮತ್ತು ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯಲ್ಲೂ ಭಿನ್ನಮತ ನೋಡ್ತಾ ಇದ್ವಿ ನಾವು, ಭಿನ್ನಾಭಿಪ್ರಾಯ ನೋಡ್ತಾ ಇದ್ವಿ. ಅದು ಸತ್ಯನೋ ಸುಳ್ಳನೋ ಒಂದೇನೋ ಬಂದಂಥದ್ದು, ಒಂದು ಲೆಟ್ರ್ ಬಂತು, ಏನೋ ಆಯಿತು, ಅವ್ರ ಮಧ್ಯದಲ್ಲಿ ಏನೋ ಬ್ರೇಕ್ ಬಿಟ್ಟದಂತೇಳಿ ನಾವು ಇವತ್ತು ಹೇಳ್ತಾ ಇದ್ವಿ. ಅದೇ ಕಾರಣ ಮತ್ತಿನ ಕಾರಣ ಗೊತ್ತಿಲ್ಲ. ಆದ್ರೆ ಈ ಒಡೆದಾಳ ನೀತಿಯಿಂದ ಈ ಯಾರೋ ಇದ್ದಾರಪ್ಪ ನಮ್ಮ ವಿರೋಧಿಗಳು ಅಂತ ಒಂದು ದೃಷ್ಟಿಕೋನ ಇರ್ಬೋದು. ಹೀಗಾಗಿ ಸತೀಶ್ ಅವರು ಇವತ್ತು ಈ ವಾದವನ್ನು ಮಾಡೋದು ನೋಡಿದಾಗ 2028ರಲ್ಲೇ ಮತ್ತು ನಿಜವಾಗಿಯೂ 2028ರಲ್ಲಿ ಗೆಲ್ಲುವುದು ಕಷ್ಟನ ಅದ. ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ನಮ್ಮ ಹತ್ರ ಮಾತಾಡಿದ್ರೆ ಅನಿಸೋದ್ರೆ ಹೌದು ಪೈನ ಇರ್ಬೋದು ಅನ್ನಿಸ್ತದೆ. ಆದರೆ ಇವು ಅದೇ ಪಕ್ಷದವರು ಕಾಂಗ್ರೆಸ್ಸಿಗರು ಜೊತೆ ಕಾಂಗ್ರೆಸ್ಸನ್ನು ಆ್ಯಕ್ಚುಲಿ ಮೆಜಾರಿಟಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಬೋದಾಗಿತ್ತು. ಆದರೆ ಕಷ್ಟ ಅದ ಅನ್ನೋಂಥ ಮಾತನ್ನು ಹೇಳಿದಾಗ ರಾಮಕೃಷ್ಣ ಹೆಗಡೆ ಅವ್ರ ನಂತರ ಇನ್ನಾರಿಂದರೂ ಆಗಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದು ನೋಡಿದಾಗ ಸಹಜವಾಗಿ ಅನ್ನಿಸ್ತದೆ ಇದೊಂದು ಗುರಿಯಾಗಿ ಇಟ್ಕೊಂಡು ಮಾತಾಡುವಂಥದ್ದು ಮಾತಾ ಅಂತೇಳಿ. ಅಂದ್ರೆ
ನಾವು ಅದು ರೆಕಾರ್ಡ್ ಮುರಿಬಾರ್ದು ಅಂತೇನಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರದ್ದು ರಿಪೀಟ್ ಆಗ್ಯದ ಅನ್ನೋದು ನಮ್ಗೆ ಗೊತ್ತಿರೋ ಮುಂದೆ ಇಲ್ಲೂ ರಿಪೀಟ್ ಆಗ್ತದೆ ಅಂತ ವಿಶ್ವಾಸ ಮಾತಾಡಬೇಕಾಗಿತ್ತು. ಅದನ್ನು ಈ ರೀತಿಯಾಗಿ ಮಾತಾಡಿ ಒಂದು ಸ್ವಲ್ಪ ಕಷ್ಟ ಅದ ಅನ್ನೋದು ಮಾತು ಮಾತಾಡಿದ ತಕ್ಷಣ ನಿಜವಾಗಿ ಅದರ ಅನಾಲಿಸಿಸ್ ಮಾಡಿದಾಗ ಹೌದು ಕಷ್ಟ ಅದ. 2028 ಸ್ವರೂಪ ಸಾಧ್ಯ ಇಲ್ಲ ಗೆಲ್ಲೋದು. ಎಲ್ಲರೂ ಮೊದಲು ವಿಶ್ವಾಸ ತೊಗೊಳ್ಳೇಬೇಕಾಗ್ತದೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಗೆಲ್ಲಬೇಕಾಗಿದ್ದರೆ ಸಿದ್ದರಾಮಯ್ಯರ ಜೊತೆಗಾರರನ್ನು ಅಥವಾ ಬೆಂಬಲಿಗರನ್ನು ವಿಶ್ವಾಸ ತೆಗೆದುಕೊಂಡು ಹೋಗಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ತಮ್ಮ ಜೊತೆಗೆ ಒಂದು 10-5 MLAಗಳನ್ನ ಆರಿಸುವಂಥವ್ರು ಅಂಥವ್ರು ಮತ್ತೊಂದು ಇಫೆಕ್ಟಿವ್, ಅದರಲ್ಲೂ ಅಹಿಂದ್ ಮೂಮೆಂಟದಿಂದ ಸಾಕಷ್ಟು ಲಾಭ ಅದು ಇಲ್ಲಿ ಇದೆ. ಹೀಗಾಗಿ ಎಷ್ಟು ಸಿದ್ದರಾಮಯ್ಯರನ್ನು ಮತ್ತು ಅವ್ರ ಬೆಂಬಲಿಗರನ್ನು ಡಿ ಕೆ ಶಿವಕುಮಾರ್ ಅವರು ದೂರ ಮಾಡ್ತಾರೋ ಅಷ್ಟು ಪ್ರಮಾಣದಲ್ಲೇ ಪಾರ್ಟಿ ಡ್ಯಾಮೇಜ್ ಆಗ್ತದೆ ಅನ್ನೋಂಥ ಚಿಂತನೆ ಇಲ್ಲಿರ್ಬೋದು. ಸಹಜದ ಅದ್ರ ಜೊತೆಗೆ ಆ ಹಿಂದೆ ಚರ್ಚೆ ಆಗ್ಯದ ಸಂದರ್ಭದಲ್ಲಿ ಅದಕ್ಕೆ ಒಂದು ಸೂಕ್ಷ್ಮವಾಗಿ ಹೇಳಿದ್ದಾರೆ ಸತೀಶ್ ಅವರು. ನಾವು ಅಂತೆಲ್ಲ ಅನೇಕರಿದ್ದಾರೆ ಆ ಹಿಂದೆ ಮೂಮೆಂಟನ್ನು ತಗೊಂಡು ಹೋಗುವಂಥವ್ರು ಮಾಡುವಂಥವ್ರು, ಅವ್ರ ಜೊತೆ ನಾವು ಇರ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಒಟ್ಟಿನಲ್ಲೇ ಇವತ್ತಿನ ಈ ಚರ್ಚೆಯಿಂದಾಗಿ ಸಹಜವಾಗಿ ಸತೀಶ್ ಅವರು ಹೇಳಿದ ಮಾತು ನಿಜ ಆದೀತ ಅನ್ನುವಂಥ ಒಂದು ಏನಪ್ಪ ಅಂದ್ರೆ ಆತಂಕ ಸಹಜವಾಗಿ ಕಾಂಗ್ರೆಸ್ಸಲ್ಲಿ ಕಾಡ್ತಾ ಇದೆ. ಆದರೆ ಅದಕ್ಕೆ ಕಾರಣ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಬಂದ ತಕ್ಷಣ ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಹೋಗ್ಬೇಕಾಗಿತ್ತು. ಇದರ ಅರ್ಥ ಇವ್ರಿಗೆ ಅಧ್ಯಕ್ಷರು ಕೊಡಬೇಕಾಗಿತ್ತು ಅಂತಲ್ಲ, ಮತ್ತೊಂದಲ್ಲ. H.C. ಮಾದೇವಪ್ಪನವ್ರು ಏನೋ ಭಾಳ ಈ ಪಕ್ಷಕ್ಕೇನು ದುಡಿದಿಲ್ಲ ಮತ್ತೇನು ಇಲ್ಲ ಅಂತ ಹೈಕಮಾಂಡ್ ಹೇಳಿದರೆ ಅವ್ರು ಬಿಟ್ಟರೆ ಆದರೂ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ಹೋಗುವಂಥದ್ದು. ಅಥವಾ ಸಿದ್ದರಾಮಯ್ಯ ಹೇಳಿದಿನಂತ ಸಿದ್ದರಾಮಯ್ಯಗೂ ಗೊತ್ತಿಲ್ಲ ಅಂತಲ್ಲ, ಅವರು ರಾಜ್ಯದಲ್ಲಿ ಇರ್ತಾರೆ, ಯಾರ್ಯಾರು ಅರ್ಥಕ್ಕೆ ಮೂಲ ಏನು, ಯಾವ ರೀತಿ ಕಳಿಸ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದ್ದ ವಿಷಯ ಅದು. ಮತ್ತು ಇವತ್ತಿನ ರಾಜಕೀಯದೊಳಗಂತ ನೋಡ್ರಿ ಪ್ರಾಮಾಣಿಕವಾಗಿ ಸಜ್ಜನಾಗಿದ್ದೀನಪ್ಪ ನಾನು ಅಂತಂದ್ರೆ ಮತ ಹಾಕುವಂಥವ್ರು ಇಲ್ಲ. ಮತ ಹಾಕುವಂಥವ್ರು ಸಹಿತ ಇವತ್ತು ದುಡ್ಡಿಗೆ ಕೈ ಚಾಚು ಪ್ರಮೇಯಗಳು ಹೆಚ್ಚಿರೋದ್ರಿಂದಾಗಿ ದುಡ್ಡೇ ಇವತ್ತು ಭಾಳ ಮಹತ್ವದ್ದಿರೋದ್ರಿಂದಾಗಿ ಸಹಜವಾಗಿ ದುಡ್ಡಿನ ವ್ಯವಹಾರ ಆ ವ್ಯವಹಾರಗಳನ್ನು ನಡೀತಿರ್ತದೆ. ಅದೇನೂ ಇರಲಿ, ಒಂದು ಮಾತ್ರ ಸತ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಪ್ರಾಮಾಣಿಕರಲ್ಲ, ಸತ್ಯಶುದ್ಧರಲ್ಲ, ಗಾಂಧಿವಾದಿಗಳಲ್ಲ, ಗಾಂಧಿನೂ ಅಲ್ಲ. ಅದಕ್ಕಾಗಿ ಅವರಲ್ಲಿ ತಪ್ಪುಗಳಾಗಿದ್ದಾವೆ. ಒಂದಿಷ್ಟು ತಪ್ಪುಗಳಾದವ್ರನ್ನ ತಿದ್ದುಕೊಳ್ಳೋಕೆ ಅವಕಾಶ ಕೊಟ್ಟ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಹೋಗುವಂಥದ್ದು. ಅದರ್ಥ BJPಗೆ ಭಾಳ ಸಜ್ಜನರು ಅಂತಲ್ಲ, ಲಕ್ಷಣಪ್ಪ ಇದು ದುಡ್ಡು ಕೊಟ್ಟು ದುಡ್ಡು ತೊಗೊಳ್ಳೋಂಥದ್ದು. ಆ ಎಲ್ಲ ನೆಲೆಗಟ್ಟಲೆ ಇವತ್ತು ಸತೀಶ್ ಅವ್ರು ಹೇಳಿದ ಮಾತಿಗೆ ಒಂದಿಷ್ಟು ಬೆಲೆ ಅದ. ಅದು ಎಚ್ಚರಿಕೆ ಗಂಟೆ ನಾವು ತಿಳ್ಕೊಬೇಕು. ಅದು ಬಿಟ್ಟು ಪಕ್ಷದ ವಿರೋಧಿಯಿಂದ ತಿಳ್ಕೊಳ್ಳೋದ್ರಾಗ ಅರ್ಥ ಇಲ್ಲ. ಎಚ್ಚರಿಕೆ ಗಂಟೆ ಹೌದಪ್ಪ, ನಾವು ಎಲ್ಲರನ್ನೂ ದೂರ ಸರಿಸ್ತಾ ಹೋದ್ರೆ 2022ರಲ್ಲಿ ಗೆಲುವು ಒಂದು ಕೂಡ ಸುಲಭಿಲ್ಲ. ಇದು ಅಷ್ಟೇ ಸತ್ಯದ. ಏನಂತಿರೋದಕ್ಕೆ ಸತೀಶ್ ಅವ್ರ ಪಕ್ಷ ಅಸಮಾಧಾನದಿಂದ ಮಾತಾಡಿದಾರೋ ಸಮಾಧಾನದಿಂದ ಮಾತಾಡಿದಾರೋ ಸತ್ಯ ಹೇಳಿದ್ರು ಅವ್ರಿಗೆ ಬಿಟ್ಟು ವಿಷಯ. ಆದರೆ ಇದು ವಸ್ತುಸ್ಥಿತಿ ಯಾಕಂದರೆ ಎದುರಾಳಿಗಳು ಸಾಮಾನ್ಯ ಇಲ್ಲ. ಮೋದಿ ನಿಶ್ಚಿತವಾಗಿ ಬರುವಂಥವ್ರು, SIR ಬರುವಂಥದ್ದು, EVM ಉಳಿಯುವಂಥದ್ದು, ಬ್ಯಾಲೆಟ್ ಪೇಪರ್ ಬರಲಾರ್ದಂಥದ್ದು, ಇವೆಲ್ಲ ಸ್ಥಿತಿ ಇದ್ದಾಗ ಎಚ್ಚರಿಕೆ ಒಗ್ಗಟ್ಟಿನಿಂದ ಹೋಗೋದು ಭಾಳ ಮಹತ್ವದ್ದು. ಆ ದಿಶೆಯಲ್ಲೇ ಡಿ ಕೆ ಅವರು ಆಗಿರ್ಬೋದು, ಸತೀಶ್ ಅವರು ಆಗಿರ್ಬೋದು, ತಮ್ಮ ವೈಯಕ್ತಿಕ ಒಂದು ಏನಪ್ಪ ಜಿದ್ದಾಜಿದ್ದಿ ಬಿಟ್ಟು ಪಾರ್ಟಿ ದೃಷ್ಟಿಯಿಂದ ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಕಾಂಗ್ರೆಸ್ ದೃಷ್ಟಿಯಿಂದ. ಯಾಕಂದರೆ ಕಾಂಗ್ರೆಸ್ ಇವತ್ತು ಈಗಷ್ಟು ವಿನಾಶನ ಮ್ಯಾಲೆ ಬರ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರಲಿ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯಕ್ಕಾಗಿರಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ. ಈ ಪ್ರಾಮಾಣಿಕ
ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.